ರಾಜ್ಯದಲ್ಲಿ ಮೋದಿ ಅಲೆ ಸೃಷ್ಟಿಯಾಗಲಿಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಪ್ರಧಾನಿ ಮೋದಿಗೆ ಕಲಬುರಗಿ ಅದೃಷ್ಟದ ಕ್ಷೇತ್ರವಾಗಿದೆಯಾ? ಕಳೆದ ಲೋಕಸಭೆಗೂ ಕೂಡ ಕಲಬುರಗಿಯಿಂದಲೇ ರಣಕಹಳೆಯನ್ನು ಮೊಳಗಿಸಿದ್ರು ಪ್ರಧಾನಿ ಮೋದಿ. ಕಳೆದ ವಾರ 25 ಕ್ಷೇತ್ರಗಳನ್ನ ಬಿಜೆಪಿ ಗೆದ್ದಿತ್ತು 2019ರಲ್ಲಿ. ಈ ಬಾರಿಯೂ ಕೂಡ ಕಲಬುರಗಿಯಿಂದಲೇ ಚುನಾವಣಾ ಕಾರ್ಯತಂತ್ರ ಪ್ರಚಾರವನ್ನ ಆರಂಭಿಸ್ತಾ ಇದ್ದಾರೆ. ಹಾಗಾದ್ರೆ ಮೋದಿ ಲೆಕ್ಕಾಚಾರ ಏನು? ಕ್ಲೀನ್ ಸ್ವೀಪ್ ಮಾಡಬೇಕು ಅನ್ನುವಂತಹ ಇಂಟೆನ್ಷನ್ ಅನ್ನ ಇಟ್ಕೊಂಡು ಕಲಬುರಗಿಯಲ್ಲಿ ಇವತ್ತು ರಣಕಹಳೆಯನ್ನು ಮೊಳಗಿಸ್ತಾ ಇರುವಂತಹದ್ದು. 2019ರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಇದೇ ಕಲಬುರಗಿಯಿಂದ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ತವರೂರಿನಿಂದಲೇ ರಣಕಹಳೆಯನ್ನು ಮೊಳಗಿಸಿದ್ರು. ಆ ಸಂದರ್ಭದಲ್ಲಿ 25 ಕ್ಷೇತ್ರಗಳಲ್ಲಿ ಬಿಜೆಪಿ ಗೆದ್ದಿತ್ತು. ಒಂದು ಕಾಂಗ್ರೆಸ್, ಮತ್ತೊಂದು ಪಕ್ಷೇತರ, ಮತ್ತೊಂದು ಜೆಡಿಎಸ್ ಗೆದ್ದಿತ್ತು. ಈ ಬಾರಿ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ಮಾಡಿಕೊಂಡಿದೆ. 28ಕ್ಕೆ 28 ಕ್ಷೇತ್ರಗಳನ್ನು ಕೂಡ ಗೆಲ್ಲಬೇಕು ಅನ್ನುವಂತಹ ಹುಮ್ಮಸ್ಸಿನಲ್ಲಿ ರಾಜ್ಯ ಬಿಜೆಪಿಯ ನಾಯಕರಿದ್ದಾರೆ. ಈ ವರ್ಷವೂ ಕೂಡ ಕಲಬುರಗಿಯಿಂದಲೇ ಪ್ರಚಾರ ಕಾರ್ಯವನ್ನು ಮೋದಿ ಆರಂಭಿಸಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಲ್ಲಿಕಾರ್ಜುನ್, ಸಹಜವಾಗಿಯೇ ಕುತೂಹಲ ಜಾಸ್ತಿ ಆಗ್ತಾ ಇದೆ. 2019ರಲ್ಲೂ ಕೂಡ ಕಲಬುರಗಿಯಿಂದ, 2024ರ ಚುನಾವಣೆ ಘೋಷಣೆಗೂ ಮೊದಲು ಕಲಬುರಗಿಯಿಂದ ಪ್ರಚಾರ ಕಾರ್ಯವನ್ನು ಆರಂಭಿಸ್ತಾ ಇದ್ದಾರೆ ಮೋದಿ. ಅದರ ಹಿಂದಿರುವಂತಹ ರಾಜಕೀಯ ಲೆಕ್ಕಾಚಾರ, ಎಷ್ಟೊತ್ತಿಗೆ ಪ್ರಧಾನಿಗಳು ಬರ್ತಾರೆ, ಡೀಟೇಲ್ಸ್ ಅನ್ನು ಕೊಡೋದಾದ್ರೆ? ಖಂಡಿತ ಪ್ರೇಮ್, ನಿಜಕ್ಕೂ ಒಂದು ರೀತಿಯ ಕಲಬುರಗಿ ಅದು ಏನೋ ಒಂದು ಖರ್ಗೆಯವರ ಕೋಟೆ ಅಂತ ಹೇಳ್ಬೋದು. ಈ ಖರ್ಗೆಯವರ ಕೋಟೆ ಏನಿದೆ ಒಂದು ರೀತಿಯ ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಒಂದು ರೀತಿಯ ಲಕ್ಕಿ ಕ್ಷೇತ್ರ ಅನ್ನುವಂತ ಹೇಳೋದು. ಯಾಕಂದ್ರೆ ಪ್ರಮುಖವಾಗಿ 2019ರಲ್ಲಿದೆ ಇದೇ ಕಲಬುರಗಿಯಿಂದ, ಖರ್ಗೆ ಕೋಟೆಯಿಂದ ಅವರು ಒಂದು ಅಬ್ಬರದ ಪ್ರಚಾರ ಸ್ಟಾರ್ಟ್ ಮಾಡಿದ್ರು ಕರ್ನಾಟಕದಲ್ಲಿ. ಹೀಗಾಗಿ ಒಂದು ರೀತಿಯ ಸಂಪೂರ್ಣವಾಗಿ 28 ಕ್ಷೇತ್ರದಲ್ಲಿ 25 ಕ್ಷೇತ್ರವನ್ನ ಗೆದ್ದಿದ್ರು. ಅದರಲ್ಲೂ ಕಲ್ಯಾಣ ಕನ್ನಡದಲ್ಲಿ 6 ಕ್ಷೇತ್ರವನ್ನ ಏನೋ ಒಂದು ಬಿಜೆಪಿ ಗೆದ್ದು ಬೀಗಿತ್ತು. ಹೀಗಾಗಿ ಈ ಬಾರಿ ಒಂದು ರೀತಿಯ ಏನೋ ಒಂದು ಬಿಜೆಪಿಗೆ ಜೆಡಿಎಸ್ ಮೈತ್ರಿ ಆಗಿದೆ. ಹೀಗಾಗಿ ಒಂದು ರೀತಿಯ 28 ಕ್ಷೇತ್ರದ 28 ಕ್ಷೇತ್ರವನ್ನ ಗೆಲ್ಲಬೇಕು ಅನ್ನುವಂತ ಒಂದು ರಣತಂತ್ರವನ್ನ ಪ್ರಧಾನಿ ಮೋದಿ ಅವರು ಮಾಡಿರುವಂತದ್ದು. ಹೀಗಾಗಿ ಇವತ್ತು ಏನೋ ಒಂದು ಖರ್ಗೆ ಅವರ ಕೋಟೆ ಕಲಬುರಗಿಗೆ ಇವತ್ತು ಎಂಟ್ರಿ ಕೊಡ್ತಾ ಇರುವಂತದ್ದು. ಎಂಟ್ರಿ ಕೊಟ್ಟು ಅದು ಪ್ರಮುಖವಾಗಿ ಇನ್ನು ಏನು ನೀತಿ ಸಂಹಿತೆ ಜಾರಿಯಾಗುವ ಏನು ಕ್ಷಣಗಣನೆ ಇರುವಂತದ್ದು. ಈ ಸಮಯದಲ್ಲಿ ಅದಕ್ಕೂ ಮುಂಚೆನೆ ಒಂದು ರೀತಿಯ ಖರ್ಗೆ ಕೋಟೆಗೆ ಪ್ರಧಾನಿ ಮೋದಿ ಲಗ್ಗೆ ಇಡುವಂತದ್ದು. ಹೀಗಾಗಿ ಒಂದು ರೀತಿಯ ಲೆಕ್ಕಾಚಾರ ಹಾಕಿರುವಂತದ್ದು. ಪ್ರಮುಖವಾಗಿ ಖರ್ಗೆ ಕೋಟೆಯಿಂದ, ಅದು ಪ್ರಮುಖವಾಗಿ ಕಲ್ಯಾಣ ಕನ್ನಡದಲ್ಲಿ ಒಂದು ಕಾಂಗ್ರೆಸ್ ಪ್ರಭಾವ ಇರುವಂತದ್ದು. ಇಲ್ಲಿಂದನೇ ನಾವು ಸ್ಟಾರ್ಟ್ ಮಾಡೋಣ ಅನ್ನುವಂಥದ್ದು. ಒಂದು ರೀತಿಯ ಲಕ್ಕಿ ಕ್ಷೇತ್ರ ಅಂದ್ರೆ ಅದು ಕಲಬುರಗಿ ಅನ್ನುವಂಥದ್ದು. ಹಾಗಾಗಿ ಒಂದು ರೀತಿ ಇವತ್ತು ಪ್ರಧಾನಿ ಮೋದಿ ಏನು ಬರ್ತಾ ಇದ್ದಾರೆ ಅನ್ನೋದು ಪ್ರಮುಖವಾಗಿ 2 ಗಂಟೆಗೆ ಏನು ತೆಲಂಗಾಣದಿಂದ ಪ್ರಮುಖವಾಗಿ ಕಲಬುರಗಿ ವಿಮಾನ ನಿಲ್ದಾಣಕ್ಕೆ ಬರ್ತಾ ಇರುವಂಥದ್ದು. ಬಂದಂತ ಬಳಿಕ ಸೀದಾ ನೇರವಾಗಿ ಎನ್ವಿ ಗ್ರೌಂಡ್ಗೆ ಹೋಗುವಂಥದ್ದು. ಅಲ್ಲಿಂದ ಪ್ರಮುಖವಾಗಿ ಏನೋ ಒಂದು 15 ನಿಮಿಷಗಳ ಕಾಲ ಪ್ರಮುಖವಾಗಿ ರೋಡ್ ಶೋ ಮಾಡ್ತಾರೆ. ರೋಡ್ ಶೋ ಮಾಡಿ ಒಂದು ರೀತಿಯ ಒಂದು ಮತ ಸೆಳೆಯುವಂತ, ಮತ ಶಿಕಾರಿ ಮಾಡುವಂತ ಕೆಲಸ ಮೋದಿ ಅವರು ಮಾಡ್ತಾರೆ. ಅದಾದ ಬಳಿಕ ಒಂದು ವೇದಿಕೆ ಕಾರ್ಯಕ್ರಮ ಆದ ಬಳಿಕ ಮತ್ತೆ ಏನೋ ಒಂದು ಮೋದಿ ಅವರು ಇದೇ ಒಂದು ವಿಮಾನ ನಿಲ್ದಾಣಕ್ಕೆ ಒಂದು ವಿಶೇಷ ವಿಮಾನದ ಮೂಲಕ ದಿಲ್ಲಿಗೆ ಪ್ರಮುಖವಾಗಿ ಹೋಗುವಂಥದ್ದು. ಅದೇ ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕು, ಖರ್ಗೆ ಅವರನ್ನೇ ಪ್ರತಿ ಬಾರಿ ಟಾರ್ಗೆಟ್ ಮಾಡ್ತಿರುವಂಥದ್ದು. ಈ ಬಾರಿ ಖರ್ಗೆ ಅವರು ನಿಲ್ತಾ ಇಲ್ಲ. ಆದ್ರೆ ಪ್ರಮುಖವಾಗಿ ಖರ್ಗೆ ಕೋಟೆಯಿಂದ, ಅದು ಯಾಕಂದ್ರೆ ಪ್ರಮುಖವಾಗಿ ಮೋದಿ ಅವರಿಗೆ ಇದು ಒಂದು ಲಕ್ಕಿ ಒಂದು ಕ್ಷೇತ್ರ ಅನ್ನುವಂಥದ್ದು. ಹೀಗಾಗಿ ಒಂದು ರೀತಿಯ ಈ ಬಾರಿ 28 ಕ್ಷೇತ್ರಗಳನ್ನು ಗೆಲ್ಲಬೇಕು ಅನ್ನುವಂಥ ಒಂದು ರಣತಂತ್ರವನ್ನ ಮಾಡಿ ನೀತಿ ಸಂಹಿತೆ ಜಾರಿಯಾಗುವ ಮೊದಲೇ ಒಂದು ಅಪರಾಧ ಪ್ರಚಾರಕ್ಕೆ ಮೋದಿ ಸಾಕ್ಷಿ ಆಗ್ತಿರುವಂತದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು.